ಇಲ್ಲಿ ಮಕ್ಕಳ ತಜ್ಞರಾಗಿದ್ದೀನಿ ಎಚ್ ಡಿ ಕೋಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ. ಇವತ್ತಿನ ದಿವಸ ನಾವು RBSK ಅಡಿಯಲ್ಲಿ ಒಂದು ಕ್ಯಾಂಪ್ ಮಾಡಿದ್ವಿ. ಆ ಕ್ಯಾಂಪಲ್ಲಿ ಕಡಿಮೆ ತೂಕ ಮತ್ತು ಕೆಲವು ಡಿಫಿಷಿಯನ್ಸೀಸ್, ವಿಟಮಿನ್ ಡಿಫಿಷಿಯನ್ಸೀಸ್ ಎಲ್ಲ ಇತ್ತು. ಅದನ್ನೆಲ್ಲ ತಪಾಸಣೆ ಮಾಡಿ ಅದಕ್ಕೆ ನಾವಿಲ್ಲಿ ಸೂಕ್ತ ಚಿಕಿತ್ಸೆ ಕೊಟ್ಟಿದ್ದೀವಿ. ಮತ್ತು ಕೆಲವು ಮಕ್ಕಳಿಗೆ ನಾವು ಬೇರೆ ಸೆಂಟರ್ಸ್ಗೆ ಎಲ್ಲ ಕಳಿಸುವಂಥ ಮಕ್ಕಳಿಗೆ ನಾವು ಈಗ ಮೈಸೂರಿನ ಮೆಡಿಕಲ್ ಕಾಲೇಜಿನ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ಗೆ ಕಳಿಸೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಮತ್ತು ಪ್ರತಿ ತಿಂಗಳು ಈ ಥರ ನಾವು RBSK ಅಡಿಯಲ್ಲಿ ಕ್ಯಾಂಪನ್ನು ಮಾಡಿ ತಪಾಸಣೆ ಮಾಡ್ತೀವಿ. ನಾನು ಡಾಕ್ಟರ್ ರವಿಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ ಎಚ್ ಡಿ ಕೋಟೆ ಮತ್ತು ಸರಗೂರು. ಇವತ್ತು ತಾಲೂಕು ಮಟ್ಟದ ಒಂದು ಸಾಧಾರಣ ಮತ್ತು ಅತಿ ಕಡಿಮೆ ತೂಕ ಇರುವಂಥ ಮಕ್ಕಳಿಗೆ ಇವತ್ತು ಒಂದು ಕ್ಯಾಂಪನ್ನು ಆಯೋಜನೆ ಮಾಡಿದ್ದೀವಿ. ಈ ಕ್ಯಾಂಪನ್ನು ಹಿರಿಯ ಪೀಡಿಯಾಟ್ರಿಷನ್ ತಜ್ಞರಾದಂಥ ಮಕ್ಕಳ ತಜ್ಞರಾದಂಥ ಶಾಂತಕುಮಾರ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಸೊ ಈ ಸುಮಾರು ಇಲ್ಲೊಂದು 20ಕ್ಕಿಂತ ಹೆಚ್ಚು ಮಕ್ಕಳು ಇವತ್ತು ಬಂದಿದ್ದಾರೆ ತಾಲೂಕಿನಿಂದ. ನಮ್ಮಲ್ಲಿ 405 ಅಂಗನವಾಡಿಗಳಿವೆ. ಅಂಗನವಾಡಿ ಮತ್ತು ಹುಟ್ಟಿದಂಥ ಮಕ್ಕಳುಗಳು ಏನು ಡಿಫೆಕ್ಟ್ಸ್ ಇದೆ, ಏನು ಸಮಸ್ಯೆಗಳಿವೆ, ಕಡಿಮೆ ತೂಕ ಇರೋಂಥವನ್ನೆಲ್ಲ ಗುರುತಿಸಿ ಇವತ್ತು ಅವರನ್ನು ಚಿಕಿತ್ಸೆ ಮತ್ತು ಸಲಹೆ ಮತ್ತು ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದರೆ ಫ್ರೀ ಆಫ್ ಕಾಸ್ಟಲ್ಲಿ ಮಾಡುವಂಥದ್ದು ಈ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಅಡಿಯಲ್ಲಿ ಬರ್ತದೆ. ಸೊ ಹಾಗಾಗಿ ಆ ಎಲ್ಲ ಕಾರ್ಯಕ್ರಮಗಳನ್ನು ಅಡಿನಲ್ಲಿ ಇದು ಪ್ರತಿ ತಿಂಗಳು ತಾಲೂಕಿನಲ್ಲಿ ಕ್ಯಾಂಪ್ ನಡೀತದೆ. ಸೊ ಹಾಗಾಗಿ ಯಾವುದೇ ಮಕ್ಕಳು ಸಹ ಬರ್ತ್ ಡಿಫೆಕ್ಟ್ ಇರ್ಬೋದು, ಡಿಫಿಷಿಯನ್ಸಿ ಇರ್ಬೋದು, ಮತ್ತು ಡೆವಲಪ್ಮೆಂಟ್ ಡಿಲೇ ಇರ್ಬೋದು, ಈ ರೀತಿ ಎಲ್ಲವನ್ನು ಗುರುತಿಸಿ ಫ್ರೀ ಆಫ್ ಕಾಸ್ಟಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡುವಂಥದ್ದು ಈ ಉದ್ದೇಶ. ಸೊ ಹಾಗಾಗಿ ಇದು ಪ್ರತಿ ತಿಂಗಳು ನಡ್ಕೊ ಹೋಗ್ತದೆ. ಸೊ ಹಾಗಾಗಿ ಎಲ್ಲ ಮಕ್ಕಳನ್ನು ಇವತ್ತು ತಪಾಸಣೆಗೆ ಒಳಪಡಿಸಿದ್ದೀವಿ. ಅವರಿಗೆ ಸಖತ್ ಚಿಕಿತ್ಸೆ ನೀಡ್ತಾ ಇದ್ದೀವಿ. ಇದರ ಜೊತೆಗೆ CFT ಅವರು ನಮ್ಮ ತಾಲೂಕಿನಲ್ಲಿ ಕಡಿಮೆ ತೂಕ ಇರೋಂಥ ಮಕ್ಕಳುಗಳಿಗೆ ಬ್ಲಡ್ಡನ್ನು ಡ್ರಾ ಮಾಡಿ ಟೆಸ್ಟನ್ನು ಕಳಿಸಿ ಅವರಿಗೆ ಪೂರಕವಾದಂಥ ಆಹಾರಗಳನ್ನ ನೀಡ್ತಾ ಇದ್ದಾರೆ. ಸೊ ಈಗ ಲಾಸ್ಟ್ ಮಂತು ನಾವು ಕೋಟೆ, ಸರಗೂರು ಮತ್ತು ಅಂಪಾಪುರದಲ್ಲಿ ಕಡಿಮೆ ತೂಕ ಇರೋಂಥ ಮಕ್ಕಳಿಗೆ ಬ್ಲಡ್ಡನ್ನು ಮಾಡಿ ನಾವು ಕೊಟ್ಟಾಗ ಅವರು ಸ್ಪೆಷಲ್ ಫುಡ್ಡನ್ನು ನೀಡ್ತಾ ಇದ್ದಾರೆ. ಸೊ ಹಾಗಾಗಿ ಮಕ್ಕಳು ಇನ್ನೂ ಇಂಪ್ರೂವ್ ಆಗ್ತದೆ, ತೂಕದಲ್ಲಿ ಇನ್ನೂ ಇಂಪ್ರೂವ್ ಆಗ್ತಾ ಇದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ HD ಕೋಟೆ ಸರಗೂರು ತಾಲೂಕಿನಲ್ಲಿ ಕಡಿಮೆ ತೂಕದ ಮಕ್ಕಳು ಇಲ್ಲದ ಹಾಗೆ ನಮ್ಮ ಇಲಾಖೆಯಿಂದ ನಾವು ಮತ್ತು ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ಜಂಟಿನಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸೊ ಇದನ್ನು ನಾವು ಮುಂದಿನ ದಿನಗಳಲ್ಲೂ ಇದು ಹೆಚ್ಚು ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ನಾವು ಕ್ರಮ ತಗೋಬೇಕು. ಥ್ಯಾಂಕ್ ಯು.